ಈ ಕಾಂಗ್ರೆಸ್ನವರೆಲ್ಲ ಈ ಕಡೆ ಕೂತ್ಕೊಂಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹೆಣ್ಣು ಮಕ್ಕಳಿಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡಬಹುದಾ? ಇವತ್ತು ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ ಅಂದ್ರೆ 70 ಕೋಟಿ ಹೆಣ್ಮಕ್ಳು ಅದಾರ. 70 ಕೋಟಿ ಹೆಣ್ಮಕ್ಳಿಗೆ 1 ಲಕ್ಷ ರೂಪಾಯಿ ಕೊಡ್ಬೇಕಂತಂದ್ರೆ 70 ಲಕ್ಷ ಕೋಟಿ ಕೊಡ್ಬೇಕು ವರ್ಷ. ನಮ್ಮ ದೇಶದ ಬಜೆಟ್ 45 ಲಕ್ಷ ಕೋಟಿ ಐತಿ. ಅಂದ್ರೆ ಅವ್ರಿಗೆ ಗೊತ್ತೈತಿ ಅವ್ರು ನಿಂತಿರೋದು ಟೆನಿ ಕಾಸ್ಟ್. ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ತಮಗೆ ಭರವಸೆ ಇಲ್ಲ, ತಮ್ಮ ಕ್ಷೇತ್ರದಿಂದ ಆರಿಸಿ ಬರ್ತೀವಿ ಅಂತ ಕೇರಳದಿಂದ ಪಾಪ ಹೋಗಿ ನಿಂತಾರ. ಅವ್ರು ಪೂರ್ತಿ ದೇಶದಲ್ಲಿ ಬರೀ 230 ಸೀಟಿಗೆ ನಿಲ್ತಾರ. ಎಲ್ಲಾ ಸಮೀಕ್ಷೆ ಪ್ರಕಾರ 40ರಿಂದ 42 ಸೀಟ್ ಅವ್ರು ಗೆಲ್ತಾರ. ಹಂಗಾಗಿ ಅವ್ರಿಗೆ ಗ್ಯಾರಂಟಿ 100% ಐತಿ ನಾವು ಆರಿಸಿ ಬರೋದಿಲ್ಲ ಅಂತ ಹೇಳಿ ಪಾಪ ಹಂಗ ಏನೋ ಹೇಳ್ಬೇಕಂತ ಹೇಳ್ತಾರೆ, ಏನ್ರ ಹೇಳ್ಬೇಕಲ್ಲ ಹಂಗಾಗಿ ಹೇಳ್ತಾರೆ. ಈ 28 ನೀವು 20 ನಾವು ಗೆಲ್ತೇವೆ, 8 ನೀವು ಗೆಲ್ಲಕ್ಕಾಗಲ್ಲ. ಈ ಸರ ಸರ್ವೆ ರಿಪೋರ್ಟ್ ಹಂಗಿದೆ. ಜೂನ್ 4ನೇ ತಾರೀಕಿನ ತನಕ ನಾನು ಹೇಳಕ್ಕಿಲ್ಲ. ಜೂನ್ 4ನೇ ತಾರೀಕಿನ ತನಕ ವಿನೋದ ಸುಟಿ ಸೇರಿ ಅಜಿತ್ ಜೂನ್ 4ನೇ ತಾರೀಕಿನ ಒಂದ್ ನಿಮಿಷ ನಾವೆಲ್ಲ ಹಗಲು ಕನಸು ಕಾಣೋದಲ್ಲ. ಈಗ ಕೊಟ್ಟ ಮಾತಿನಂತೆ ನಡೆದಂತ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಸಿದ್ದರಾಮಯ್ಯ 5 ಗ್ಯಾರಂಟಿ ಜಾರಿ ಮಾಡಿದ್ರು. ನೀವು ಎಷ್ಟೇ ಕನ್ಸರ್ವೇಟಿವ್ ಎಸ್ಟಿಮೇಷನ್ ಹಾಕಿದ್ರು 6.5 ಕೋಟಿ ಬಡ ಕುಟುಂಬಗಳಿದಾವೆ ಭಾರತದಲ್ಲಿ. 6.5 ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ಅಕೌಂಟ್ಗೆ ಹಾಕ್ತಿವಿ ಅಂತ ಹೇಳ್ತೀರಿ. ದಟ್ ಈಸ್ ಮೋರ್ ದನ್ ಅವರ್ ಡಿಫೆನ್ಸ್ ಬಜೆಟ್. ಅಂದ್ರೆ ವಯಬಲ್ ಪ್ರಾಮಿಸ್ ಅಂತ ಅನ್ಸುತ್ತಾ? ಇದು ಮಾಡಬಹುದಾದ, ಈಡೇರಿಸಬಹುದಾದ ವಿಷಯಕ್ಕೆ ಬರ್ತೀನಿ. ಇವತ್ತಿಗೂ 1 ವರ್ಷಗಳ ಕಾಲ ಹಿಂದೆ ಎಲ್ಲರೂ ಅಂತಿದ್ರು, ಕಟ್ಕೊಂಡ್ ಗಂಡ ನಮ್ಗೆ ಹೇಳ್ದಂಗೆ ತಿಂಗಳಿಗೆ 2,000 ಕೊಡ್ಲಿಲ್ಲ, ಹಡದ್ ತಂದೆ ನಮ್ಗೆ ಹೇಳ್ದಂಗೆ ತಿಂಗಳಿಗೆ 2,000 ಕೊಡ್ಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ದವ್ರು ಎಲ್ಲಿಂದ ಕೊಡ್ತಾರಂದ್ರು. ಇವತ್ತಿಗೆ 11 ತಿಂಗಳ ಕಾಲ ಆಯ್ತು. 1,22,00,000 ಮಹಿಳೆಯರ ಅಕೌಂಟ್ಗೆ ಪ್ರತಿ ತಿಂಗಳು ನಾವು ನುಡಿದಂತೆ ನಡೆದು 2,000 ರೂಪಾಯಿ ಹಾಕತ್ತೀವಿ. ನಮ್ಮ ಪಂಚ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಅನುಷ್ಠಾನಕ್ಕೆ ಬಂದಿದೆ. ನಾವು ರಾಜಕಾರಣ ಮಾಡೋದೇ ಉದ್ದೇಶ ಇದ್ರೆ ಪ್ರತಿ ವರ್ಷ ಒಂದೊಂದು ಗ್ಯಾರಂಟಿನ ತಗೊಂಡ್ ಬಂದು ಚುನಾವಣೆ ದಾಟ್ಸ್ಕೊಂಡು ಹೋಗ್ತಿದ್ವಿ. ಇದೇ ರೀತಿ ಕಳೆದ ಬಾರಿನೂ ಹೇಳಿದ್ರು, ನಾವು ಕಾಂಗ್ರೆಸ್ ಅವ್ರು ಸುಳ್ಳು ಹೇಳ್ತಾರ, ಎಲ್ಲಿಂದ ದುಡ್ಡು ತೊಗೊಂಬರ್ತಾರ, ಎಲ್ಲಿಂದ ಹಾಕ್ತಾರ ಅಂತ ಹೇಳಿ. ಬಟ್ ಇದನ್ನ ಯಶಸ್ವಿಯಾಗಿ ನಡೆಸ್ತೀವಿ 100%. ಅದಕ್ಕೆ ಬಜೆಟ್ ಇದೆ. ಎಕನಾಮಿಸ್ಟ್ ಪ್ಯಾನೆಲ್ ನ ಮಾಡಿಕೊಂಡು ಈ ಗ್ಯಾರಂಟಿಗಳನ್ನ ನಾವು ಜನರ ಮುಂದೆ ತಗೊಂಡೋಗಿವಿ. ಆರಂಭದಲ್ಲಿ ಆತ್ಮಸಾಕ್ಷಿಯ ಮಾತುಗಳನ್ನ ಹೇಳಿದ್ರು ಕೋನ್ ರೆಡ್ಡಿ ಅವರು. 3 ಜನ ಶಾಸಕರಿದ್ದಾರೆ ಅಲ್ಲಿ. 3 ಜನ ನಿಮ್ ಎದಿ ಮೇಲೆ ಕೈ ಇಟ್ಕೊಂಡು ಹೇಳ್ರಿ ಅಭಿವೃದ್ಧಿಗೆ ನಮ್ಗೆ ಸಾಕಷ್ಟು ದುಡ್ಡು ಬಂತು ಈ ಸಲ ಅಂತ. ಬಂದಿದೆ. 1% ಐತನಿ. ವಿಧಾನಸಭಾ ಕ್ಷೇತ್ರದಾಗ ಡಿಬೇಟ್ ಮೂಲಕ ಹೇಳ್ತೇನೆ ನಾನು. 1 ಮಿನಿಟ್ ಕೇಳ್ರಿ. ಅಂದ್ರೆ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಬಂತು ಅಂತ ನೀವು ಹೇಳುದು? ನಮಗಂತೂ ಬಂದಿದೆ. ಹೇಳ್ಬಹುದು. ಇಲ್ಲಿ ಸ್ಪಷ್ಟತೆ ಐತೆ ಅವ್ರಿಗೆ, ಬಹಳ ಕ್ಲಿಯರಿಟಿ ಐತೆ ಅವ್ರಿಗೆ. ಶಾಸಕರು ಬಹಳ ಗುದ್ದಿ ಪೂಜೆ ಮಾಡಾರ. ನಮ್ಮಲ್ಲೂ ಕೊಟ್ಟಾರ ಹುಬ್ಳಿ ಸೆಂಟ್ರಲ್ ಕೆಲಸ. ನಾನು ಹಳೆಯ ತಗೊಂಡ್ ನಾ ಪೂಜೆ ಮಾಡೇನೆ, ಹೊಸ ಯಾವ ಪೂಜೆ ಆಗಿಲ್ಲ ಇನ್ನು. ಹಳೆಯದು ನಮ್ದಲ್ಲ. ಬಿಜೆಪಿ ಗೌರ್ಮೆಂಟ್ 2 ಸಲ ಆಗಿ ಒಂದೊಂದು ರೋಡಿಗೆ 2-3 ಸಲ ಮಾಡಿದವರು. ಬೊಮ್ಮಾಯಿ ಸಾಹೇಬರು ರವಿಕುಮಾರ್ ಅಮೌಂಟ್ ಸ್ಯಾಂಕ್ಷನ್ ಮಾಡಿದ್ರಲ್ಲ, ಅದ್ರಾಗ ಇನ್ನು 30 ಕೋಟಿ ಹಂಗೈತಿ. ಈಗ 7 ಕೋಟಿ ಮಾಡ್ಯಾನ, ಇನ್ನು ಉಳಿದಿದ್ದು ರಿಲೀಸ್ ಮಾಡಕ್ಕೆ. ಜಗದೀಶ್ ಶೆಟ್ಟರ್ ಸಾಹೇಬ್ ಅಲ್ಲ, ರವಿಕುಮಾರ್ ಅವರ ಆರ್ಗ್ಯುಮೆಂಟ್ ಏನಂದ್ರೆ ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟಿದ್ದಕ್ಕೆ ಅಭಿವೃದ್ಧಿ ಆಗ್ತಿಲ್ಲ, ಗ್ರಾಮದ ಅಂದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತ ಬಿಜೆಪಿ ಅವ್ರು ಮಾತ್ರ ಹೇಳ್ತಾರೆ. ಅಲ್ಲ, ಈ ಮಾತನ್ನ ಬಿಜೆಪಿ ಅವ್ರು ಮಾತ್ರ ಹೇಳ್ತಾರ. ಈಗ ನಮ್ಮ ಬಜೆಟ್ ಸೈಜ್ ನೋಡಿದ್ರೆ 3.71 ಲಕ್ಷ ಕೋಟಿಗೆ ನಾವು ತಗೊಂಡ್ ಬಂದ್ವಿ. ಹೋದ್ ಸಾರಿ ನಾವು ಬೇಕಾಗಿದ್ದ ಗ್ಯಾರಂಟಿಗೆ 56,000 ನಮ್ಮ ಗ್ಯಾರಂಟಿ ಸ್ಕೀಮ್ಸ್ಗೆ ಇಟ್ಕೊಂಡಿದ್ದೆ. 56,000 ಈ ಸಲ 52,000. ಸೊ ಈಗ ಅದನ್ನ ನಾವು ಕವರ್ ಮಾಡಿಕೊಂಡು ಈ ಸಲ ಏನ್ ಬಜೆಟ್ಗೆ ಏನ್ ಅಭಿವೃದ್ಧಿ ಕಾರ್ಯಕ್ಕೆ ಏನ್ ಬೇಕಾಗಿತ್ತಲ್ಲ ಅದನ್ನ ನಾವು ಎಕ್ಸ್ಟ್ರಾ ಕವರ್ ಮಾಡಿಕೊಂಡು ನಮ್ಮ ಗ್ಯಾರಂಟಿ ಸ್ಕೀಮ್ಗೆ ಏನ್ ಬೇಕೋ ಅದನ್ನು ಮಾಡ್ಕೊಂಡಿವಿ. ಇವ್ರೇನ್ ಹೇಳ್ತಾರೆ, ಇದು ಬಿಟ್ಟಿ ಭಾಗ್ಯ, ಇದು ಸಿಗಂಗಿಲ್ಲ, ಅದು ಆಗಂಗಿಲ್ಲ. ನಿಮ್ ಕಣ್ ಮುಂದೆ ಐತಿ ನಾವೆಲ್ಲ ಕೊಟ್ಟಿದ್ದು. ಹೌದಲ್ಲೋ? ಎಲ್ಲರೂ ನೀವು ಹೇಳ್ರಿ ಬಿಜೆಪಿ ಅವರ. ಈ ಪುಸ್ತಕದ ಹೇಳಿದ್ರೆ ಒಂದು 600 ಪೇಜ್ ಆಗಿತ್ತು ಅಂತ ಹೇಳಿ ಅದನ್ನ ರೆಡ್ಯೂಸ್ ಮಾಡಿ ಇಷ್ಟು ಪೇಜಿಗೆ ತಂದೆ. ಇದರಲ್ಲಿ ನಾನ್ ನಿಮ್ಗೆ ಈಗ ತೆಗೆದು ಕೊಟ್ರ 5ರಿಂದ 6 ಸುಳ್ಳು ನಾನು ಹಿಂಗ ಹೇಳ್ತೇನೆ. 1ನೇದು ಸುಳ್ಳು ತೆಗೆದು ಹೇಳ್ತೇನೆ. ಇಲ್ಲೇ ನೋಡ್ರಿ, ಇವ್ರು ಹೇಳ್ತಾರೆ ಧಾರವಾಡ ಬೆಳಗಾವ್ ರೈಲ್ವೆ ಟ್ರ್ಯಾಕ್ ಬಹುದಿನಗಳ ಬೇಡಿಕೆಯಾದ ಧಾರವಾಡ ಕಿತ್ತೂರು ಬೆಳಗಾವ್ 927 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಲಾಗಿದೆ ಅಂತ ಹೇಳಿ. ಇನ್ನೂವರೆಗೂ ನೀವು ರೈಲ್ವೆ ಬಜೆಟ್ ಅಲ್ಲಿ ಹೋಗಿ ನೋಡಿದ್ರೆ ಲಾಸ್ಟ್ ಇಯರ್ ಇಟ್ ವಾಸ್ 10 crores, ಫಾಲೋಯಿಂಗ್ ಇಯರ್ ಇಟ್ ವಾಸ್ 20 crores. ಈ ಸಾರಿ 50 ಕೋಟಿ ಇಯರ್ ಮಾರ್ಕ್ ಮಾಡಿದ್ರೆ ಹೊರತು ದುಡ್ಡು ಬಿಡುಗಡೆ ಮಾಡಿಲ್ಲ. ದಯವಿಟ್ಟು ಆ ದುಡ್ಡು ಬಿಡುಗಡೆ ಮಾಡಿ ತೋರಿಸ್ರಿ. ಇವತ್ತಿಂದ ನಾವು ಈಗ ಹೊರಗಡೆ. ಫಸ್ಟ್ ಕ್ವಶನ್ ನೋಡಿ, ಬಹಳ ಸ್ಪಷ್ಟವಾಗಿ ಅವ್ರು ಹೇಳಕತ್ತಿದ್ರು ಆ ರೈಲ್ವೆ ಬಗ್ಗೆ. ಬೆಳಗಾವ್ ಹುಬ್ಳಿ ಬೆಳಗಾವ್ ನಾ ಡಿಪಿಆರ್ ಮಾಡಿದೆ ಅಂತ ಹೇಳ. ನೀವು ಮಾಡಕ್ ಆಗೋದಲ್ಲ ನಿನಗೆ ಡಿಪಿಆರ್. ಇವತ್ ಬೈಪಾಸ್ ಹುಬ್ಳಿ ಬೈಪಾಸ್ ಕೊಟ್ಟಿವಿ, ಅದನ್ನು ಮಾಡವಲ್ತು. ನೀವೇ ಈಗ ಹಗರ್ಕ ಜೋಶಿ ಅವ್ರ ಕಡೆ ಬಂದು ನವಲ್ಗುಂದ್ ಬೈಪಾಸ್ ಇದೊಂದು ಹೆಂಗಾರ ಮಾಡಿಬಿಡ್ರಿ ಅಂತ ನೀವೇ ಹೇಳಿರಿ. ಇಲ್ಲ ಒಂದ್ ನಿಮಿಷ ಆ ವಿಷಯಕ್ಕೆ ರೂಮ್ ಒಳಗೆ ನಡೆದ ಮಾತುಕತೆ ಯಾರು ಹೇಳಂಗಿಲ್ಲ. ಅದನ್ನೊಂದ್ಸಲ ಅದನ್ನೊಂದ್ ಹೇಳ್ರಿ, ಅಭಿವೃದ್ಧಿ ಕೆಲಸ ಕರೆಕ್ಟ್ ಮಾಡಕತ್ತಾರ ಅಂತ ಹೇಳ್ಬಿಡ್ರಿ. ಅದನ್ನ ಅಭಿವೃದ್ಧಿ ಕೆಲಸದಾಗ ನಾನು ಕೆಲವನು ಒಪ್ತೇನೆ, ಕೆಲವು ಒಪ್ಪಲ್ಲ. ನವಲಗುಂದ್ ಬೈಪಾಸ್ಗೆ ಕೇವಲ ಮಂಜೂರಾತಿ ಬಂದೈತೆ ಅಂತ ಅಷ್ಟೇ ಹೇಳಿದ್ರು. 420 ಕೋಟಿ 27 ಕೋಟಿ ಅಂದ್ರು.
ಬಟ್ ಏನು ಇವತ್ತು ಕೇಳಿದೆ ನಿನ್ನೆ ಇಂಜಿನಿಯರ್ಗೆ ಸರ್ ಏನು ಮಂಜೂರಾಗಿಲ್ಲ ಆಫ್ಟರ್ ಇಲೆಕ್ಷನ್ ಅಂತ. ಅಲ್ಲ ಮಂಜೂರಾತಿ ಸಿಕ್ಕಿದ ಕರೆನ ಸುಳ್ಳು ಇಲ್ಲ ಅದು ಇಲ್ಲ ಅಂತ. ಇಲ್ಲ ನೀವು ಒಪ್ಕೊಂಡಿರಿ. ಈಗ ಇಲ್ಲಿ ನಾನ್ ಹೇಳ್ಬೇಡ್ರಿ, ಸನ್ಮಾನ debate ಮಾಡೇನಿ. ಹಾಕ್ಬೇಡ್ರಿ. ನಾನ್ ಸನ್ಮಾನ ಮಾಡೇನಿ. ಯಾರಿಗೆ ನಾನು ಸನ್ಮಾನ? ಪ್ರಹ್ಲಾದ್ ಜೋಶಿ ಸಾಹೇಬ್ ಸನ್ಮಾನ ಮಾಡೇನಿ. ಸನ್ಮಾನ ಎದಕ್ ಮಾಡಿದ್ರಿ? ದುಡ್ಡು ಬಂದಿಲ್ಲ. ಮಾಡಿದ್ರಿ ಓಕೆ ದುಡ್ಡು ಬಂದಿಲ್ಲ. ಸನ್ಮಾನ ಎದಕ್ ಮಾಡಿದ್ರಿ? ಯಾವ ನಾನು ಕಾರಣಕ್ಕೆ ಹಾಗೆ ಸನ್ಮಾನ ಅಂತ ಮಾಡಿದ್ರಿ? ಮಾಡೇ ಬಂದಿಲ್ಲ, ವಿಶ್ವಾಸ ಅಭಿವೃದ್ಧಿ ಇತ್ತಲ್ಲ. ಮಾಡ್ಯಾರ ಅಂತ ಸನ್ಮಾನ ಮಾಡ್ಯಾರ ಅದು. ಈ ಪಾಲಿಟಿಕ್ಸ್ ಅಂದ್ರೆ ಗಂಡು ಮಕ್ಕಳು ಮಾತಾಡೋದೇ ಜಾಸ್ತಿ, ಗಂಡಸರು ಮಾತಾಡ್ಕತ್ತೀವಿ. ಹೆಣ್ಣು ಮಕ್ಕಳ ಮನಸ್ಸಿನಾಗ ಏನಾಯ್ತು ಅನ್ನೋ ಪಲ್ಸ್ ನಿಮ್ಗೆ ಯಾರಿಗೂ ಸಿಗ್ತಾ ಇಲ್ಲ. ಅವರು 2,000 ರೂಪಾಯಿ ದುಡ್ಡು ಬರುತ್ತೆ, ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತೀವಿ, ಹಾಕ್ಬೋದಲ್ಲ ಈ ಸಲ ಕಾಂಗ್ರೆಸ್ಸಿಗೆ. ಈ ದೇಶದಾಗ ಫಸ್ಟ್ ರೈತರ ಬಗ್ಗೆ ಯೋಚನೆ ಮಾಡಿ ರೈತರ ಬೆನ್ನೆಲುಬಾಗಿ ನಿಲ್ತಿರ್ತಕ್ಕಂಥವ್ರು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು 6,000 ರೂಪಾಯಿನ ಪ್ರತಿ 2,000 ರೂಪಾಯಿದಂಗ 6,000 ರೂಪಾಯಿಗಳನ್ನ ಡಿಬಿಟಿ ಮುಖಾಂತರ ನೇರವಾಗಿ ಇವತ್ತೇ ರೈತರಿಗೆ ತಲುಪಿಸೋರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅನ್ನುವಂಥದ್ದು ನಾವು ಅರ್ಥ ಮಾಡಬೇಕು. ಒಂದು. ಎರಡನೇದು, ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಮತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ರೈತರಿಗೂ ಕೂಡ 4,000 ರೂಪಾಯಿಗಳನ್ನ ಅಡಿಷನಲ್ ಹಾಕುವಂತದ್ದಾಗಿದ್ದು. ಆದ್ರೆ ಇವತ್ತು ದುರ್ದೈವದ ಸಂಗತಿ, ಕಾಂಗ್ರೆಸ್ ಬಂದ ತಕ್ಷಣ ಮೊದಲು ಮಾಡಿರ್ತಕ್ಕಂಥ ಕೆಲಸ ರೈತರ 4,000 ರೂಪಾಯಿ ಕಟ್ ಮಾಡಿದವ್ರು ಇವರು ಅನ್ನುವಂಥದ್ದನ್ನ ಇವ್ರು ಒಪ್ಕೋಬೇಕು ಅನ್ನೋಂತ ಹೇಳ್ತೇನೆ. ರೈತರ ಪರವಾಗಿಲ್ಲ, ರೈತ ವಿರೋಧಿಗಳು ಕಾಂಗ್ರೆಸ್ ಅನ್ನೋಂಥ ಸ್ಪಷ್ಟತೆ ಮಾಡಬೇಕು. ನಾವು ಅದಕ್ಕೆ ಒಂದು ಬಾರಿ ಸಂಪೂರ್ಣ ಸಾಲ ಮನ್ನಾ ಮಾಡಕತ್ತೀವಿ. ಒಂದ ಬಾರಿ ಏನೂ ಆಗುದಿಲ್ಲ. ಒಂದ್ ಬಾರಿ ಏನೂ ಅಧಿಕಾರಕ್ಕೆ ಆಗುದಿಲ್ಲ. ನಾವು ಬರುದ ಏನೂ ಆಗುದಿಲ್ಲ. ಚಿಂತನೆ ಮಾಡಬೇಡಿ ನೀವು. ಇಲ್ಲಿ ಒಂದು ಗಮನಿಸಬೇಕು, ನೀವು ಯಾರ ಪ್ರಶ್ನೆಗೆ ಯಾರೂ ನೇರವಾಗಿ ಉತ್ತರ ಕೊಡ್ತಿರ್ಲಿಲ್ಲ. ಧಾರವಾಡದವ್ರು ಎಷ್ಟು ಜನ ಇದ್ರಿ ತಾವು ದಯವಿಟ್ಟು ಇದನ್ನ ಕಿವಿಗೊಟ್ಟು ಕೇಳ್ರಿ. ಧಾರವಾಡ ಈಜುಗೊಳ ಪ್ರದೇಶದ ಅಂತಾರಾಷ್ಟ್ರೀಯ ದರ್ಜೆಯ ಕ್ರೀಡಾ ಸಂಕೀರ್ಣವನ್ನು ವಿವಿಧ ಕಂಪನಿಗಳ ಸಹಾಯಧನದಿಂದ 35.68 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು ಧಾರವಾಡ ಭಾಗದ ಈಜುಪಟುಗಳಿಗೆ ಅತ್ಯಂತ ಉಪಯೋಗವಾಗಿದೆ ಅಂತ. 6 ವರ್ಷ ಆಯ್ತು, ಇನ್ನೂವರೆಗೂ ಅಲ್ಲಿ ಏನು ಕೆಲಸ ಆಗಿಲ್ಲ. ಇವತ್ತು ಆ ಸ್ವಿಮ್ಮಿಂಗ್ ಪೂಲ್ ಒಂದು ಪೂರ್ತಿ ಕಂಪ್ಲೀಟ್ ಆಗಿಲ್ಲ, ಒಂದು ಹನಿ ನೀರಿಲ್ಲ. ದಯವಿಟ್ಟು ಯಾರಾದ್ರೂ ಒಂದು ಫೋಟೋ ಇದ್ರೆ ಸ್ವಿಮ್ಮಿಂಗ್ ಮಾಡೋದಿದ್ರೆ ತಂದು ತೋರಿಸ್ಬಿಡ್ರಿ. ಆಗದೆ ಇರೋ ಕೆಲಸಗಳನ್ನ ಹಾಕಿದ್ದೀರಿ ಅಬು ಕಡೆ ಅಂತ ಹೇಳ್ತಾರೋ. ಅದು ಇದ್ರ ಧಾರವಾಡ ಕಿತ್ತು ಬೆಳಗಾಂ ರೈಲ್ವೆ ಲೈನ್ ಬಗ್ಗೆ ಅವ್ರು ಹೇಳಿದರು. ಎಸ್, ಧಾರವಾಡ ಬೆಳಗಾಂ ರೈಲ್ವೆ ಲೈನಿಗೆ ಆಲ್ರೆಡಿ ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಅಲೋಕೇಶನ್ ಮಾಡೈತಿ. ಅದನ್ನ ಲ್ಯಾಂಡ್ ಅಕ್ವಿಷನ್ ಮಾಡುವಂತ ಕೆಲಸ ರಾಜ್ಯ ಸರ್ಕಾರದ ಐತಿ. ರಾಜ್ಯ ಸರ್ಕಾರ ಸಂಬಂಧ ನಾನೇ ಸರ್ತೆ ಫಾಲೋ ಅಪ್ ಮಾಡಿ ರಾಜ್ಯ ಸರ್ಕಾರ ಅಕ್ವಿಷನ್ ಮಾಡ್ಕೊಳ್ಳಿ, ನಾಳೆ ಫಂಡ್ ರಿಲೀಸ್ ಆಗ್ತದೆ. ನೀವು ಇವತ್ತು ಸೆಂಟ್ರಲ್ ಕ್ಲಿಯರೆನ್ಸ್ ಮಾಡಿ ದುಡ್ಡು ಜಮಾ ಮಾಡ್ರಿ, ನಾಳೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಕೋನ್ ರೆಡ್ಡಿ ಅವರೇ, ಯಾವಾಗೂ process ನಿಮಗೂ ಗೊತ್ತದು. ಎಸ್ ಐ ನೋ. Process ನಿಮಗೂ ಲ್ಯಾಂಡ್ ಗೊತ್ತು. ಅಕ್ವಿಸಿಷನ್ ಆಫೀಸರ್ ಬೇಕು, ನೋಟಿಫಿಕೇಶನ್ ಆಗಬೇಕು, 1 to 4 ಆಗಬೇಕು, ಅದೆಲ್ಲ ನನ್ಗೆ ಗೊತ್ತಿದೆ. ಫಂಡ್ ಅದಾದ್ಮೇಲೆ ಬರುತ್ತಾ ಮೊದಲೇ ಬರುತ್ತಾ? ಇಲ್ಲ, ಲ್ಯಾಂಡ್ ಅಕ್ವಿಸಿಷನ್ ಬಿಫೋರ್ ಬರುತ್ತೆ. ಲ್ಯಾಂಡ್ ಅಕೌಂಟಿಗೆ ಜಮಾ ಆಗ್ಬೇಕು. ಈ ಹುಬ್ಬಳ್ಳಿದು ಏನ್ ಸರ್ವೆ ಬೆಳಗಾವ್ ಟು ಧಾರವಾಡ ಏನ್ ಸರ್ವೆ ಮಾಡಿದಾರಲ್ಲ, ದಿವಂಗತ ನಮ್ಮ ಅಂಗಡಿಯವರಿಗೆ ಈ ಕ್ರೆಡಿಟ್ ಹೋಗೋದು ಬೇರೆ ಸತ್ಯ ಯಾರಿಗೂ ಹೊರ ಅಲ್ಲ. ಬರಾಕತ್ತೆ, ನಾನ್ ಸತ್ಯ ಹೊರ ಹೇಳ್ತೇನೆ. ಬರಾಕತ್ತ. ಯಾಕಂತಂದ್ರ ಆದ್ರ ಇದ್ರೊಳಗ ಸುಳ್ಳು ಹೇಳುದು ಮಾತ್ರ ಜೋಶಿ ಅವರು. ಇದು ನಂದ ಅಂತ ಅವ್ರ ಆತ್ಮಸಾಕ್ಷಿಯಾಗಿ ಮುಟ್ಕೊಂಡು ಹೇಳಿ ನಮ್ಮ ಇವರಿಗೆ ಯಾರು ಅಂಗಡಿಯವರಿಗೆ ಆತ್ಮಕ್ ಶಾಂತಿ ಸಿಗ್ತತಿ ಈ ಸುಳ್ಳನ್ನು ತೆಗೆದ್ರೆ. ಅದೊಂದು ಹೇಳ್ತೇನೆ. ಇದಲ್ಲ ರವಿಕುಮಾರ್ ಅವರೇ, ಸುಮ್ನೆ ನನ್ನ ಸ್ನೇಹಿತರು ಅಂತ ಅಲರ್ಟ್ ಮಾಡ್ತೀನಿ. 2ನೇ ಸೆಲ್ಫ್ ಗೋಲ್ ಮಾಡ್ಕೊಂಡಿರಿ ನೀವು. ಸ್ವಲ್ಪ ಹುಷಾರು ಮಾತಾಡೋದು, ಸ್ವಲ್ಪ ಹುಷಾರು. ಅಲ್ಲಲ್ಲ, ಹೊಗಳಕ್ ಹೋಗ್ಬೇಡ್ರಿ, ವಿರೋಧಿಗಳನ್ನ ಯಾವ ಕಾರಣಕ್ಕೂ ಹೊಗಳಬೇಡ್ರಿ ಅಂತ. ಈಗ ಒಂದೇ ಭಾರತ್ ಆಯ್ತಲ್ಲ, ಹುಬ್ಳಿ ಟು ಬೆಂಗಳೂರು, ಇದನ್ನ ಮಾಡಿದವ್ರು ಯಾರಂತ ಹೇಳ್ರಿ ಒಂದ್ಸಲ ಜನ. ಅಲ್ಲ, ಅದನ್ನ- ಒಂದೇ ಭಾರತ್ ಯಾರು ಮಾಡ್ಯಾರ ಅಂತ ಹೇಳ್ರಿ. ತೆಂಗಿನಕಾಯಿ ಅವ್ರೆ. ಒಂದೇ ಭಾರತ್ ಹೇಳ್ರಿ ಯಾರು ಮಾಡ್ಯಾರ ಅಂತ ಹೇಳಿ. ಅಲ್ಲ ಹೇಳೋಣ. ನಿಮ್ಮ ಕಲ್ಯಾಣ ನಗರದ ರೈಲ್ವೆ ಬ್ರಿಡ್ಜ್ ಯಾರು ಮಾಡ್ಯಾರ ಅದನ್ನ ಹೇಳ್ರಿ. ಖುಷಿಲ್ ಹೇಳ್ರಿ ಒಂದೇ ಭಾರತ್ ಯಾರು ಮಾಡ್ಯಾರ ಅಂತ ಹೇಳಿ. ಕಲ್ಯಾಣ ನಗರ ರೈಲ್ವೆ ಬ್ರಿಡ್ಜ್ ಯಾರು ಮಾಡ್ಯಾರ? ನೀವು ದಿನ ಅಡ್ಡಾಡ್ತಿರಲ್ಲ, ಅದನ್ನ ಯಾರು ಮಾಡ್ಯಾರ ಅದನ್ನ ಹೇಳ್ರಿ. ಸಣ್ಣ ಪುಟ್ಟ ಕೆಲಸಗಳಲ್ಲ, 20 ವರ್ಷದಾಗ ಇನ್ನೂ ದೊಡ್ಡ ಸಾಧನೆ ಆಗ್ಬೇಕಾಗಿತ್ತು. ಇವ್ರ ಓಕೆ, ಓಕೆ. 70 ವರ್ಷ ಸಾಧನೆ ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ. ಅಲ್ಲ, ಇನ್ನೂ ಏನೇನೋ ದೇಶಕ್ಕೆ 60 ಆಗ್ಬೇಕಾಗಿದೆ. ವರ್ಷ ಆಳ್ಕೆ Point taken. ಮಾಡಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.